ನಟ ಅಲ್ಲು ಅರ್ಜುನ್ ಅದೇನೋ ಪುಷ್ಪ ಅಂದರೆ ಫ್ಲವರ್ ಅನ್ಕೊಂಡು ನಾವು ಫೈರ್ ಅಂತೇನೋ ಮಾತಾಡ್ತಾರಲ್ಲ. ಪುಷ್ಪ ಅಂದರೆ ಇದೀಗ ಪುಷ್ಪ ಅಂದರೆ ಅದು ಅಲ್ಲು ಅರ್ಜುನ್ನು, ಫೈರ್ ಅಂದರೆ ಪೊಲೀಸರು ರೀತಿಲಿ ಆಗಿಬಿಟ್ಟಿದೆ. ಸಿನಿಮಾದಲ್ಲಿ ಬಂದಾಗ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸೋದು, ಯಾಮಾರಿಸೋದು, ರಕ್ತಚಂದನ ಮರವನ್ನು ಸಾಗಣೆ ಮಾಡೋದು ಬೇರೆ ವಿಚಾರ. ರಿಯಲ್ ಲೈಫಲ್ಲಿ ಏನಾಗಿದೆ ಅಲ್ಲು ಅರ್ಜುನ್ಗೆ ಅಂತ ಹೇಳಿದ್ರೆ ಜೈಲು ಸೇರೋದು ಸನ್ನಿಹಿತ ಆಗ್ತಾ ಇದೆ. ಥಿಯೇಟರ್ನಲ್ಲಿ ಮಹಿಳೆ ಕಾಲ್ತುಳಿತಕ್ಕೆ ಬಲಿಯಾದ ಮೇಲೆ ಆ ಕೇಸ್ಗೆ ಸಂಬಂಧಪಟ್ಟಂತೆ ಅಲ್ಲು ಅರ್ಜುನ್ ಮೇಲೆ ಎಫ್ಐಆರ್ ಆಗಿದೆ. ಈ ಸಂದರ್ಭದಲ್ಲಿ ಪೊಲೀಸರು ಇದೀಗ ಮನೆಗೆ ನುಗ್ಗಿದ್ದಾರೆ. ಬೆಡ್ರೂಮಲ್ಲಿದ್ದಂತಹ ಅಲ್ಲು ಅರ್ಜುನ್ರನ್ನು ಉಟ್ಟ ಬಟ್ಟೆಯಲ್ಲೇ ಕರ್ಕೊಂಡು ಹೋಗಿದ್ದಾರೆ ಖಾಕಿ. ಅಲ್ಲು ಅರ್ಜುನ್ ಬೆಡ್ರೂಮ್ಗೆ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಪೊಲೀಸರು. ರಿಮಾಂಡ್ ಅರ್ಜಿಯನ್ನು ರೆಡಿ ಮಾಡ್ತಾ ಇದ್ದಾರೆ ಚಿಕ್ಕಡಪಲ್ಲಿಯ ಪೊಲೀಸರು. ಅಲ್ಲು ಅರ್ಜುನ್ಗೆ ಆನಂತರದಲ್ಲಿ ಗಾಂಧಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ಕೂಡ ನಡೆಯಲಿದೆ. ನಾಂಪಲ್ಲಿ ಕೋರ್ಟ್ ಮುಂದೆ ಪೊಲೀಸರು ಹಾಜರುಪಡಿಸ್ತಾ ಇದ್ದಾರೆ. ಅಲ್ಲು ಅರ್ಜುನ್ಗೆ ನ್ಯಾಯಾಂಗ ಬಂಧನವಾ ಅಥವಾ ಕಸ್ಟಡಿಯಾ, ಈ ಒಂದು ಪ್ರಶ್ನೆ ಇದೀಗ ರೈಸ್ ನೋಡಬಹುದಾಗತ್ತೆ. ನೀವು ಮನೆಗೆ ನುಗ್ಗಿದ್ದಾರೆ. ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು 9 ವರ್ಷದ ಹುಡುಗ ಒಂದು ಕಡೆ, ಅವ್ರ ತಾಯಿ ಒಂದು ಕಡೆ ಕಾಲ್ತುಳಿತಕ್ಕೆ ಸಿಕ್ಕಾಕೊಂಡ್ಬಿಡ್ತಾರೆ. ಅವ್ರ ತಾಯಿ ಸತ್ತು ಹೋಗ್ತಾರೆ. ಇದರಲ್ಲಿ ತಾಯಿ ಸತ್ತೇ ಹೋಗ್ಬಿಡ್ತಾರೆ. ಇನ್ನು ಮಗನನ್ನು ಹೇಗೋ ಮಾಡಿ ಬದುಕಿಸುವಂಥ ಒಂದು ಪ್ರಯತ್ನಗಳು ಕೂಡ ನಡೆಯುತ್ತೆ ಅಲ್ಲಿ. ಯಾಕಂದರೆ ಇಮ್ಮಿಡಿಯೇಟಾಗಿ ಎಲ್ಲರನ್ನೂ ಆಸ್ಪತ್ರೆಗೆ ಸೇರಿಸ್ತಾರೆ, ಆದರೆ ತಾಯಿ ಉಳ್ಕೊಳ್ಳೋದಿಲ್ಲ. ಈ ಕೇಸ್ ಏನಾಗಿತ್ತು ಅಂತ ಹೇಳಿದ್ರೆ, ಈಗ ಪುಷ್ಪ 2 ಸಿನಿಮಾ ರಿಲೀಸ್ ಆಯ್ತಲ್ಲ, ರಿಲೀಸ್ ಆದಾಗ ಮೊದಲೇ ಪೊಲೀಸರಿಗೋ ಇನ್ಯಾರಿಗೋ ಮತ್ತೊಬ್ಬರಿಗೋ ಇಂಥ ಥಿಯೇಟ್ರ್ ನಾನು ವಿಸಿಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಪೊಲೀಸರು ಮೊದಲೇ ಭದ್ರತೆ, ಅದು ಯಾವ ರೀತಿಯಲ್ಲಿ ಸಿಸ್ಟಮ್ ಆಗಬೇಕು, ಎಲ್ಲಿ ಬಂದು ಅಲ್ಲು ಅರ್ಜುನ್ ನಿಂತ್ಕೊಳ್ಬೇಕು, ಎಲ್ಲಿ ಅಭಿಮಾನಿಗಳ ಕಡೆ ಕೈ ಬೀಸಬೇಕು, ಅದೆಲ್ಲ ವ್ಯವಸ್ಥೆ ಮಾಡ್ತಾರೆ. ಏನಿಲ್ಲ ಎತ್ತಿಲ್ಲ ಇದ್ದಕ್ಕಿದ್ದಂತೆ ನಾನು ಬರ್ತಾ ಇದ್ದೀನಿ ಅಂತ ಥಿಯೇಟ್ರಿಗೆ ಅಂದ ತಕ್ಷಣ ಏನಾಗ್ಬಿಟ್ರು ಜನ, ಆ ಪುಷ್ಪ 2 ಕ್ರೇಜ್ ಇತ್ತಲ್ಲ, ಜನ ನುಗ್ಗುಬಿಟ್ರು ಅಲ್ಲು ಅರ್ಜುನ್ ನೋಡಬೇಕು ಅಂತ ಹೇಳಿ. ಈ ಭರದಲ್ಲೇನಾಯಿತು, ವಯಸ್ಸಾದವರು, ಹೆಂಗಸರು, ಮಕ್ಕಳು ಎಲ್ಲ ಕಾಲು ಕೆಳಗಡೆ ಸಿಕ್ಕಾಕೊಂಡು ಒಬ್ಬರು ಸತ್ತೇ ಹೋಗ್ತಾರೆ. ಅಲ್ಲು ಅರ್ಜುನ್ ಮಾಡಿದಂಥ ಎಡವಟ್ಟಿನಿಂದ ಈ ಸಾವಾಯಿತು ಅಂಥೇಳಿ ಒಂದು ದೂರು ದಾಖಲಾಗಿಬಿಡುತ್ತೆ. ಆ ದೂರು ದಾಖಲಾಗಿದ್ದರ ಪರಿಣಾಮವಾಗಿ ಈಗ ಅಲ್ಲು ಅರ್ಜುನ್ ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತಾ ಇರೋದು. ಹೈದರಾಬಾದ್ನಲ್ಲಿ ಇದೀಗ ಒಂದು ಕಡೆ ಅಲ್ಲು ಅರ್ಜುನ್ ಮನೆ ಮುಂದೆ ಅಭಿಮಾನಿಗಳು ಜಮಾಯಿಸ್ತಾ ಇದ್ದಾರೆ, ಪೊಲೀಸ್ ಠಾಣೆ ಹತ್ತಿರ ಕೂಡ ಜಮಾಯಿಸ್ತಾ ಇದ್ದಾರೆ. ಹೆಂಡತಿಗೆ ಒಂದು ಮುತ್ತು ಕೊಟ್ಟು ಅಲ್ಲು ಅರ್ಜುನ್ ನಿರ್ಗಮಿಸಿದ್ದಾರೆ. ಮನೆಯಿಂದ ಹೋಗಬೇಕಾದ್ರೆ ಏನೂ ಆಗಲ್ಲ, ಹೆದರ್ಕೋಬೇಡ ಅನ್ನೋ ರೀತಿಯ ಒಂದು ಭರವಸೆಯನ್ನು ಕೊಟ್ಟು ಹೋಗಿರೋದು. ನಾನು ಒಂದು ಡ್ರೆಸ್ ಚೇಂಜ್ ಮಾಡೋಕ್ಕಾದರೂ ಬಿಡಿ, ದಿಸ್ ಇಸ್ ಟೂ ಮಚ್ ಅಂತ ಕೂಡ ಅಲ್ಲು ಅರ್ಜುನ್ ಹೇಳಿ ಆನಂತರ ಪೊಲೀಸರ ವಶಕ್ಕೆ ಹೋಗಿರೋದು. ಇದು ಅಲ್ಲು ಅರ್ಜುನ್ ಅವರ ಮನೆಗೆ ಹೋಗಿ ಪೊಲೀಸ್ ಒಂದು ಕಡೆ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಮಧ್ಯಾಹ್ನ 2:15 ಇದರ ವಿಚಾರಣೆ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದರ ಮಧ್ಯೆ ಅಲ್ಲು ಅರ್ಜುನ್ ಅವರ ವಕೀಲರು ಹೈಕೋರ್ಟ್ ಮೊರೆ ಕೂಡ ಹೋಗ್ತಾ ಇದ್ದಾರೆ. ನೀವೀಗೇ ನೋಡ್ತಾ ಇದ್ದ ದೃಶ್ಯದಲ್ಲಿ ಇದು ಚಿಕ್ಕಡಪಲ್ಲಿ ಪೊಲೀಸ್ ಸ್ಟೇಷನ್. ಅಲ್ಲು ಅರ್ಜುನ್ ಬರೋದು ಇಲ್ಲಿಗೆ ಅಲ್ಲು ಅರ್ಜುನ್ ಬರೋದು. ಇನ್ನೊಂದು ಕಡೆ ಮನೆ ಮುಂದೆ ಆಲ್ರೆಡಿ ಅಭಿಮಾನಿಗಳು ಜಮಾಯಿಸ್ತಾ ಇದ್ದಾರೆ. ಯಾರು ಇಲ್ಲಿ ನಿಂತ್ಕೊಳ್ಬಾರ್ದು ಅಂತ ಹೇಳಿ ಆಲ್ರೆಡಿ ಪೊಲೀಸರ ಒಂದು ಬಿಗಿ ಭದ್ರತೆ ಕೂಡ ಅಲ್ಲಿದೆ. ಅಲ್ಲು ಅರ್ಜುನ್ ಮೇಲೆ ಹಾಕಿರೋದು ನಾನ್ ಬೇಲಬಲ್ ಕೇಸ್ ಅಂತಾರೆ. ಇದನ್ನು ಬೇಲ್ ಸಿಗದೇ ಇರುವಂಥ ಕೇಸ್ಗಳನ್ನು ಹಾಕಲಾಗಿದೆ. ವಿಚಾರ ಏನು ಅಂತ ಹೇಳಿದ್ರೆ, ಸೆಕ್ಷನ್ 118 ಸಬ್ ಕ್ಲಾಸ್ 1 ಸೆಕ್ಷನ್ 105 ಇದರ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಇಲ್ಲಿ ಈ ಕೇಸ್ನಲ್ಲಿ ಏನಾದರೂ ಆರೋಪ ಸಾಬೀತಾಗಿಬಿಟ್ರೆ, ಈಗೇನೋ ಸ್ಟೇಷನ್ ಹೋಗ್ತಾ ಇದ್ದಾರೆ, ಬೇಲ್ ಸಿಗ್ಬಿಡುತ್ತೆ, ಅದು ಬೇರೆ ವಿಚಾರ. ಅಕಸ್ಮಾತ್ ಇದು ಅಲ್ಲು ಅರ್ಜುನ್ ಮಾಡಿದಂಥ ಎಡವಟ್ಟಿನಿಂದ ಒಂದು ಜೀವಿ ಸತ್ತು ಹೋಯಿತು, ಒಂದು ಹೆಂಗಸು ಒಂದು ಹೆಣ್ಣುಮಗಳು ಸತ್ತು ಹೋಗ್ಬಿಟ್ರು ಅಂತದ್ದು ಪ್ರೂವ್ ಆಗಿಬಿಟ್ರೆ 10 ವರ್ಷ ಜೈಲಲ್ಲಿ ಮುದ್ದೆ ಮರಿಬೇಕು ಅಲ್ಲು ಅರ್ಜುನ್. ಆ ಕಡೆ ರೈಸ್ ಎಲ್ಲ ಕೊಡ್ತಾರೆ ಅನಿಸುತ್ತೆ. ಇರಲಿ, ಅಲ್ಲು ಅರ್ಜುನ್ ಬಾಡಿಗಾರ್ಡ್ ಥಿಯೇಟರ್ ಮಾಲೀಕರ ವಿರುದ್ಧವಾಗಿ ಕೇಸ್ ಆಗಿದೆ. ಇಲ್ಲಿ ಏಕಾಏಕಿ ಈ ಥರ ಥಿಯೇಟ್ರಿಗೆ ಬಂದಾಗ ಅದರ ಪರಿಣಾಮ ಏನಾಗುತ್ತೆ ಅಂತ ಒಬ್ಬ ನಟನಿಗೆ ಅಂದಾಜಿರಬೇಕಾಗಿತ್ತು. ಏನೋ ಒಂದು ಹೈಪ್ಗೆ, ಒಂದು ಜೋಶಲ್ಲಿ, ಒಂದು ಹುರುಪಲ್ಲಿ ಈ ಥರ ಥಿಯೇಟ್ರ್ ಮುಂದೆ ಹೋಗ್ಬಿಟ್ರೆ ಗತಿ ಏನು ಅಂತ ಹೇಳಿ ಥಿಯೇಟ್ರ್ ಮಾಲೀಕರ ಮೇಲೂ ಕೇಸಾಯಿತು, ಅಲ್ಲು ಅರ್ಜುನ್ ಮೇಲೂ ಕೇಸಾಯಿತು, ಬಾಡಿಗಾರ್ಡ್ ಮೇಲೂ ಕೇಸಾಯಿತು. ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಅಲ್ಲು ಅರ್ಜುನ್ ವಕೀಲರು, ಅವ್ರ ಪರವಾಗಿರ್ತಕ್ಕಂಥ ವಕೀಲರು. ಈ ಅರ್ಜಿಯ ತುರ್ತು ವಿಚಾರಣೆ ಆಗಬೇಕು ಅಂಥೇಳಿ ನಟನ ಪರವಾಗಿ ವಕೀಲರು ಮನವಿಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಶುಕ್ರವಾರ ಅಕಸ್ಮಾತ್ ಏನಾದರೂ ಆಗದೇ ಇದ್ದರೆ ಕನಿಷ್ಠ ಪಕ್ಷ ನಾಳೆ ಇದೇನೋ ಬೇಲ್ ಸಿಕ್ಕಲಿಲ್ಲ, ನಮ್ಮ ಕಸ್ಟಡಿ ಕೊಡಿ ಅಂತೇನಾದರೂ ಪೊಲೀಸ್ ಕೇಳ್ಕೊಂಬಿಟ್ಟು ತಗೊಳ್ಳಿ ಕಸ್ಟಡಿಗೆ ಅಂತೇನಾದರೂ ಹೇಳಿಬಿಟ್ರೆ ಯೂಶ್ವಲಾಗಿ 6 ದಿನ 8 ದಿನ ಆಗುತ್ತೆ. ಸೊ ಒಂದು ವಾರ ಕಾಲ ಇರಬೇಕಾಗತ್ತೆ. ಬೇಲ್ ಸಿಕ್ಕಿದ್ರೆ ಬಚಾವ್. ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಸಮಯ ನಿಗದಿಯಾಗಿದೆ. ಇವತ್ತೇನಾದರೂ ಬೇಲ್ ಸಿಗದೇ ಇದ್ದರೆ ಶನಿವಾರ, ಭಾನುವಾರ ಮತ್ತು ಇವತ್ತು ಸೇರಿಸ್ಕೊಂಡು ಜೈಲಲ್ಲೇ ಇರಬೇಕಾಗತ್ತೆ ಅಲ್ಲು ಅರ್ಜುನ್. ಜೈಲಲ್ಲೇ ಇರಬೇಕಂದ್ರೆ ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕು ಅಂತ, ಜೈಲಲ್ಲ ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕಾಗತ್ತೆ ಅಂಥೇಳಿ ಸೋಮವಾರವೇ ಅರ್ಜಿ ವಿಚಾರಣೆ ಸಾಧ್ಯತೆ ಇದೆ. ಇತ್ತ ಠಾಣೆಯಲ್ಲಿ ರಿಮಾಂಡ್ ಅರ್ಜಿಯನ್ನು ರೆಡಿ ಮಾಡ್ತಾ ಇದ್ದಾರೆ ಪೊಲೀಸರು. Thank you.
ಹೇಳಿದ ಕಾಫಿ మీరు ఓకే సార్ నాకు తీసుకెళ్తుంది తప్పలేదు, వెహికల్ తప్పలేదు, దాంట్లో తప్పలేదు. అది బెడ్రూమ్ బయటకు వచ్చి బెడ్రూమ్ నుంచి వెళ్ళిపోవడం స్కూల్ నుంచి చేశారు. అది మీకు తప్పకుండా చెప్తున్నా. ನೋಡಿ ಅಲ್ಲು ಅರ್ಜುನ್ ಬಹಳ ಕೂಲಾಗೇ ಇದ್ದರು, ಏನೋ ತುಂಬ ಟೆನ್ಷನ್ ಆಗಿ ಒದ್ದಾಡದಂತೆ ನಟ ಏನು ಕಾಣಿಸ್ತಿಲ್ಲ. ರೆಡಿ ಸರ್, ಕಾಫಿ ಕುಡಿದು ಬಿಡ್ತೀನಿ, ಕಾಫಿ ಕುಡಿದ್ಬಿಟ್ಟು ಬರ್ತೀನಿ ಸರ್ ಅಂಥೇಳಿ ತುಂಬ ಕಾಮಾಗಿ ಸ್ವಲ್ಪ ನಗುತ್ತಾನೆ ಅಲ್ಲು ಅರ್ಜುನ್ ಮಾತಾಡಿರೋದು. ಕುಟುಂಬದವ್ರನ್ನ ಸಂತೈಸಿ ಏನೂ ಆಗಲ್ಲ ಅಂಥೇಳಿ ಕೆಲವು ಕಿವಿ ಮಾತುಗಳನ್ನು ಹೇಳಿ ಈ ರೀತಿ ಮಾಡಿ ಅಂತ ಸಜೆಷನ್ಸನ್ನು ಕೊಟ್ಟು ಅಲ್ಲು ಅರ್ಜುನ್ ಅಲ್ಲಿಂದ ನಿರ್ಗಮಿಸ್ತಾ ಇರೋದು. ಅಲ್ಲು ಅರ್ಜುನ್ ತಮ್ಮ ಕೂಡ ಅಲ್ಲೇ ಇದ್ದಾರೆ, ಆ ಕ್ಯಾಪ್ ಹಾಕಿದಾರಲ್ಲ ಅವ್ರ ತಮ್ಮ ಆಗಬೇಕು, ಅವರು ಸಿನಿಮಾಗಳಲ್ಲಿ ಅಭಿನಯಿಸಿದರು. ಇದೀಗ ಅಲ್ಲು ಅರ್ಜುನ್ ಫ್ಯಾಮಿಲಿ ಅಲ್ಲು ಅರ್ಜುನ್ ಪರವಾಗಿ ನಿಂತ್ಕೊಂಡಿದೆ. ಒಂದು ಕಾಫಿ ಕುಡಿದು ಬಿಡ್ತೀನಿ, ತುಂಬ ರಿಲ್ಯಾಕ್ಸ್ ಮೂಡ್ನಲ್ಲೇ, ಸಿನಿಮಾದ ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತಾರೆ ಅಲ್ಲು ಅರ್ಜುನ್ನು, ಸ್ವಲ್ಪ ರಿಲ್ಯಾಕ್ಸ್ ಮೂಡ್ನಲ್ಲೇ ಇದ್ದಂತೆಯೇ ಏನು ತುಂಬ ಟೆನ್ಷನ್ ಮಾಡ್ಕೊಳ್ಳದೆ ಒದ್ದಾಡದೆ ಹೋಗಿರೋದು. ಇನ್ನು ಪತ್ನಿ ಕೂಡ ಅಲ್ಲಿ ಪಕ್ಕದಲ್ಲಿ ಬರ್ತಾರೆ, ಯಾರು ಹೆದರ್ಕೋಬೇಡಿ ಅಂತ ಹೇಳ್ತಾನೆ ಅಲ್ಲು ಅರ್ಜುನ್ ಅಲ್ಲಿಂದ ನಿರ್ಗಮಿಸ್ತಾ ಇರೋದು ಪೊಲೀಸ್ ಠಾಣೆ ಕಡೆಗೆ. ಹೇಳಿದ ಕಾಫಿ సార్ మీరు ఏం ఆర్డర్ చేస్తారు? ఏం ఆర్డర్ చేయలేదు, ఎందుకంటే అర్థం మార్చుకుంటారు. బయట ఒక మనిషి పంపించాలంటే సార్ నాకు తీసుకెళ్తుంది తప్పలేదు, వెహికల్ తప్పలేదు, దాంట్లో తప్పలేదు. అది బెడ్రూమ్ బయటకు వచ్చి బెడ్రూమ్ నుంచి వెళ్ళిపోవడం స్కూల్ నుంచి చేశారు. అది మీకు తప్పకుండా చెప్తున్నా, ఇది మంచి విషయం కాదు. ಅಲ್ಲಿ ಪೊಲೀಸ್ ಅಧಿಕಾರಿ ಬರ್ತಾರಲ್ಲಿ, ಅವ್ರು ಬಂದಾಗ ಸರ್ ಕಾಫಿ ಕುಡಿದು ಬಿಡ್ತೀನಿ, ಕಾಫಿ ಮುಗಿಸ್ಬಿಡ್ತೀನಿ ಸರ್, ಹೊರಡೋಣ, ನನಗೇನು ಬೇಜಾರಿಲ್ಲ, ಇದೇನು ಸರ್ ಇದು ಬೆಡ್ರೂಮಿಗೆ ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರಲ್ಲ, ಇದು ಸರಿನಾ, ಇದು ಟೂ ಮಚ್ ಅಲ್ವಾ ಅಂತ ಹೇಳಿ ಅಲ್ಲು ಅರ್ಜುನ್ ಅವ್ರನ್ನ ಕೇಳಿರೋದು. ಸರಿ ಕೇಸ್ ಆಗಿದೆ, ನಾನು ಬರ್ತೀನಿ ಸ್ಟೇಷನ್ಗೆ, ನೋ ಇಶ್ಯೂ, ಇದೇನು ಇದು ವಿಪರೀತ ಆಗಲಿಲ್ವಾ, ಇದು ಓವರ್ ಆಗಲಿಲ್ವಾ ನಿಮ್ಮದು, ತೀರಾ ನಾನು ಬೆಡ್ರೂಮಿಗೆ ಬಂದು ಈ ಥರ ಹಿಂಗೆ ಅರೆಸ್ಟ್ ಮಾಡ್ಕೊಂಡು ಹೋಗೋದು ಅಂದರೆ ಏನಿದು, ನನಗೆ ಗೊತ್ತಿಲ್ವಾ, ನಾನು ಸಹಕರಿಸ್ತಾ ಇಲ್ವಾ ನಿಮಗೆ, ಇದು ಯಾವ ಥರ, ಇದು ಟೂ ಮಚ್ ಅಲ್ವಾ ಅಂತ ಹೇಳಿ ಅಲ್ಲು ಅರ್ಜುನ್ ಇದೇ ಸಂದರ್ಭದಲ್ಲಿ ಕೇಳಿರೋದು ಅಲ್ಲು ಅರ್ಜುನ್. మీరు సంతాన సభ